ಈ ಯಶಸ್ಸಿನ ಹಾದಿಗೆ ಕೈ ಜೋಡಿಸಿ ಎಲ್ಲರ ಶ್ರಮವನ್ನ ಜೋಡಿಸಿರುವಂತ ಹಯಗ್ರೀವ ಚಿತ್ರದ ತಂಡಕ್ಕೆ ಹೃತ್ಪೂರ್ವಕವಾದಂತ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತಾ 25 ದಿನಗಳ ವಿಜಯೋತ್ಸವ ಶ್ರೀಯುತರಾದಂತ ಶ್ರೀನಿವಾಸ್ ಸರ್ ದಯವಿಟ್ಟು ಬರಬೇಕು. ಆದರದ ಸ್ವಾಗತ ನಮ್ಮ ಹಯಗ್ರೀವ ಚಿತ್ರದ ದ ಬ್ಯೂಟಿಫುಲ್ ಲಕ್ಕಿ ಚಾಮ್. ಸೊ ಇವರಿಗೆ ಈ ಒಂದು ಪ್ರೀತಿಯ ಅಭಿನಂದನೆಯ ನೆನಪಿನ ಕಾಣಿಕೆಯನ್ನ ನೀಡ್ತಾ ಇನ್ನು ಹಲವಾರು ಚಿತ್ರಗಳು ಅವರಿಗೆ ಸಿಗ್ಲಿ, ನಮ್ಮ ಇಡೀ ದೇಶದಾದ್ಯಂತ ಹೆಸರು ಮಾಡುವಂತ ಹೆಸರು ಕೀರ್ತಿ ನಿಮ್ಮದಾಗ್ಲಿ, ಸಮೃದ್ಧಿ ಬರಲಿ ಅಂತ ಹೇಳಿ ಸಮೃದ್ಧಿ ಸರ್ ಅವರ ಅಮೃತ ಹಸ್ತದಿಂದ ಈ ನೆನಪಿನ ಕಾಣಿಕೆನ ತಗೊಳ್ತಾ ನಿಮ್ಮ 2 ಮಾತು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ನೀವು ಎಲ್ಲರೂ ಇವತ್ತು ಬಂದಿರೋದಕ್ಕೆ. ತುಂಬಾ ಖುಷಿ ಆಗತ್ತೆ. ಐ ಥಿಂಕ್ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಷ್ಟೇ ಇವೆಂಟ್ಸ್ ಮಾಡಿದ್ರು ಸಕ್ಸಸ್ ಇವೆಂಟ್ ಮಾಡ್ತಿರೋದು ಇನ್ನೂ ಜಾಸ್ತಿ ಖುಷಿ ಕೊಡ್ತಾ ಇದೆ. ತುಂಬಾ ಕಡಿಮೆ ಸಿನಿಮಾಗಳಿಗೆ ಈ ತರ ಸಕ್ಸಸ್ ಇವೆಂಟ್ಸ್ ನ ಮಾಡೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಅದರಲ್ಲಿ ನಮ್ಮ ಹಯಗ್ರೀವ ಇವತ್ತು 25 ದಿನ ಕಂಪ್ಲೀಟ್ ಮಾಡಿರೋದು ತುಂಬಾ ತುಂಬಾ ಖುಷಿ ಇದೆ. ಇದ್ರಲ್ಲಿ ಜಾಸ್ತಿ ಖುಷಿ ಕೊಡೋ ವಿಷಯ ಏನಂದ್ರೆ ಸಿನಿಮಾ ನೋಡಿರೋ ಪ್ರತಿಯೊಬ್ರು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ಅಂಡ್ ಸೋಷಿಯಲ್ ಮೀಡಿಯಾಲಿ ರೀಲ್ಸ್ ಆಗಿರ್ಬೋದು, ಪೋಸ್ಟ್ಸ್ ಆಗಿರ್ಬೋದು, ಕಮೆಂಟ್ಸ್ ಯೂಶಲಿ ಓದ್ತೀನಿ ರಿವ್ಯೂಸ್ಗೋಸ್ಕರ. ಒಂದು ನೆಗೆಟಿವ್ ಕಮೆಂಟ್ ನಾನು ನೋಡಿಲ್ಲ. ಪ್ರತಿಯೊಬ್ರು ಸಿನಿಮಾ ತುಂಬಾ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿ ಬರ್ದು ಹಾಕಿದ್ದಾರೆ. ಸೊ ಇಟ್ ಗಿವ್ಸ್ ಮೀ ಲಾಟ್ ಆಫ್ ಹ್ಯಾಪಿನೆಸ್ ನಮ್ಮ ಸಿನಿಮಾ ಈ ತರ ಗೆದ್ದಿರೋದು. ಅಫ್ಕೋರ್ಸ್ ಮೇನ್ ರೀಸನ್ ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ರಘು ಅವರೇ, ಅಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಧನ್ವೀರ್ ಅಂಡ್ ಮೈ ಹೋಲ್ ಕಾಸ್ಟ್ ಅಂಡ್ ಸುನಿಲ್ ಸರ್. ಅಫ್ಕೋರ್ಸ್ ಥ್ಯಾಂಕ್ ಯು ಸೋ ಮಚ್. ಯು ಆಡೆಡ್ ಗ್ರೇಟ್ ವ್ಯಾಲ್ಯೂ. ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಗೊತ್ತಿದೆ, ಎವ್ರಿಬಡಿ ಇಸ್ ಬೀನ್ ಟಾಕಿಂಗ್ ಅಬೌಟ್ ಯು. ಸೊ ಥ್ಯಾಂಕ್ ಯು ನನ್ನ ಇಡೀ ಕಾಸ್ಟ್ ಅಂಡ್ ಕ್ರೂಗೆ ಫಾರ್ ಮೇಕಿಂಗ್ ಹಯಗ್ರೀವ ಹ್ಯಾಪಿ, ಅಂಡ್ ನಮ್ಮ ಜನರಿಗೆ ನಮ್ಮ ಹಯಗ್ರೀವ ಗೆಲ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಈ 25 ನಿಮಿಷನ ಪೂರೈಸಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ, ಅದಕ್ಕೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಮೇನ್ ಆದ ಕಾರಣ ನಮ್ಮ ಮಂಜು ಸರ್, ನೀವತ್ತು ನೀನ್ ಸುಮ್ಮನೆ ಒಪ್ಕೋ ಕತೆ ಕೇಳ್ಬಿಟ್ಟು ಅಂತ ಹೇಳಿದ್ರು. ಒಂದೇ ಡಿಸಿಷನ್ ಅಲ್ಲಿ ಅವ್ರ ಮಾತು ಕೇಳಿ ನಾನು ಒಪ್ಕೊಂಡೆ. ಇವತ್ತು 25 ದಿವಸ ಪೂರೈಸುವಂತ ಎಷ್ಟೋ ದಿನ ಆದ್ಮೇಲೆ ನಾನು ರೀಸೆಂಟ್ ಆಗಿ ನರ್ತಕಿ ಥಿಯೇಟರ್ ಹೋದಾಗ 25 ಡೇಸ್ ಸೆಲೆಬ್ರೇಷನ್ ಆ ಓನರ್ ಹೇಳ್ತಾ ಇದ್ರು, 1.5 ವರ್ಷ ಆಗಿತ್ತು ಸರ್ 25 ಡೇಸ್ ಅದೊಂದು ಮೇನ್ ಥಿಯೇಟರ್ ಸಿನಿಮಾ ನೋಡಿ ಅಂತ. ತುಂಬಾ ಖುಷಿ ಆಯ್ತು. ಸೊ ಇದು ನಿಮ್ ಬಾಣದಿಂದ ಶುರು ಆಗಿರೋದು ಇನ್ನ ದೊಡ್ಡ ಮಟ್ಟಿಗೆ ನಮ್ಮ ಕನ್ನಡ ಚಿತ್ರ ನಮ್ಗೆ ದೊಡ್ಡ ಕೊಡುಗೆ ಬೆಳಿಗ್ಗೆ ಅಂತೀವಿ. ಹಾಗೆ ನಮ್ಮ ಎಂಟೈರ್ ಟೀಮ್, ನಮ್ ಸುನಿಲ್ ಸರ್ ಆಗಿರ್ಬೋದು, ಅವಾಗ ಹೇಳ್ತಾ ಇಲ್ಲ ತುಂಬಾ ಸೀನಿಯರ್ ಆರ್ಟಿಸ್ಟ್ ಅಂತ. ಸೊ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ವರ್ಕ್ ಮಾಡಿ. ಹಾಗೆ ನಮ್ ನಾಗೇಂದ್ರ ಪ್ರಸಾದ್ ಸರ್ ಥ್ಯಾಂಕ್ ಯು ಸೋ ಮಚ್. ಶ್ರೀನಿವಾಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೆ ನಮ್ ಎಂಟೈರ್ ನಮ್ ಫೈಟ್ ಮಾಸ್ಟರ್ಸ್ ಡಿಪಾರ್ಟ್ಮೆಂಟ್, ನಮ್ಮ ರವಿ ಮಾಸ್ಟರ್ ಅಂತೂ ಕ್ಲೈಮ್ಯಾಕ್ಸ್ ಫೈಟ್ಸ್ ಅಂತೂ ತುಂಬಾ ಅದ್ಭುತ ಮಾಡ್ಕೊಡಿದ್ದಾರೆ ಮಾಸ್ಟರ್. ಆಕ್ಚುಲಿ ನಮ್ ಸಿನಿಮಾ ಎಳೆದಿಟ್ಟಿದ್ದೀನಿ ಅವರು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅರ್ಜುನ್ ಮಾಸ್ಟರ್ ಮತ್ತು ನಮ್ಮ ಡಿಫೆಂಡ್ ಆನಿ ಮಾಸ್ಟರ್ ಅವರು ಸಹ ಅಷ್ಟೇ ಸಿನಿಮಾ ಏನ್ ಬೇಕಿತ್ತು ಅವ್ರ ತಕ್ಕಂತೆನೆ ನಮ್ಗೆ ಫೈಟ್ಸ್ ನ ಕ್ಲೀನ್ ಪ್ರಿಸ್ಕ್ರೈಬ್ ಮಾಡ್ಕೊಟ್ಟಿದ್ರ. ಸೊ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಹಾಗೆ ನಮ್ಮ ಇಡೀ ಎಂಟೈರ್ ಟೀಮ್ ಅಲ್ಲಿ ಪಾತ್ರ ವಹಿಸಿದಂತ ಎಲ್ಲಾ ಹಿರಿಯ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಶ್ರಮದಿಂದ ಈ ಸಿನಿಮಾ 25 ದಿವಸ ಪೂರೈಸೋ ಕಾರಣ ಆಗಿದೆ. ಹಾಗೇನೆ ನಮ್ಮ ಹೀರೋಯಿನ್ ಅವರು, ನಮ್ಮ ಮಂಜು ಸರ್ ಹೇಳ್ತಾರೆ ಸಕ್ಸಸ್ ಹೀರೋಯಿನ್ ಅಂತ, ಅದೇ ರೀತಿ ಮಾಡೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗ್ಲಿ. ಅಂಡ್ ಥ್ಯಾಂಕ್ ಯು ಮಂಜು ಸರ್, ನೀವಿಲ್ಲದೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಈ 25 ದಿವಸ 3 ಜನಕ್ಕೆ ಈ ಕೊಡುಗೆ ಅರ್ಪಿಸಲು ಇಷ್ಟಪಡ್ತೀನಿ. ಮೊದಲನೇ ನನ್ನ ತಂದೆ ತಾಯಿ, ನನ್ನ ನಂಬರ್ 2. ಎರಡನೇದು ಬಂದು ನಂದು ಒಂದು ಪ್ರೀತಿಸುವ ವರ್ಗ, ಹಾಗೆ ದರ್ಶನ್ ಸರ್ ಅಭಿಮಾನಿಗಳಿಗೆ. ಮೂರನೇದು ಬಂದು ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನಗೆ ಈ 25 ಚಿತ್ರದ ದಿವಸದ್ದು ಇವತ್ತೇನು ಸಕ್ಸಸ್ ಇದೆ ಅವ್ರಿಗೆ ಅರ್ಪಿಸೋಕೆ ಇಷ್ಟಪಡ್ತೀನಿ. ಅದನ್ನ ಒಂದ್ಸರಿ ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು. ಇವ್ರು ಬರೀ ಸಿನಿಮಾಗೆ ಮಾತ್ರ ಕವಿಗಳಾಗಿಲ್ಲ, ನಮ್ಮಂತ ರಾಜಕಾರಣಿ ಕೂಡ ಕವಿಗಳಾಗಿದ್ದಾರೆ. ಯಾವುದೇ ಸಿಚುವೇಶನ್ ಅಲ್ಲಿ ಇವಾಗ ಸ್ಪೀಚ್ ಮಾಡ್ತೀನಿ ಕಂಟೆಂಟ್ ಬೇಕು ಅಂತಂದ್ರೆ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ಇವರು ಇದು ಕಳಿಸಿ ಕಂಟೆಂಟ್ ಮಾತಾಡೋದು ಕಳಿಸ್ತಾರೆ. ಆಕ್ಚುಲಿ ಇಂಥವ್ರನ್ನ ಪಡೆದಿರೋ ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಅದೃಷ್ಟವಂತರು ಅಂತ ಹೇಳ್ಬೋದು. ನನ್ನ ಸಿನಿಮಾದ ಬೃಂದವಿಹಾರ ಇದರಲ್ಲಿ 4 ಸಾಂಗ್ ಬರೆದಿದ್ದಾರೆ. ಅದು ನೆಕ್ಸ್ಟ್ ಬರೋ ಸಾಂಗ್ಸ್ ಯಾವ ಲೆವೆಲ್ ಇದೆ ಅಂದರೆ ಆ ಲೆವೆಲ್ಲು ಇದೆ. ಒಂದು ಸಾಂಗ್ನ 1.5 ಮಂತ್ ತೊಗೊಂಡಿದ್ದಾರೆ ಒಂದು ಸಾಂಗ್ ಬರೆಯೋಕ್ಕೆ. ಸೊ ಆ ಥರ ಒಂದು ಕವಿಗಳು ಗೊತ್ತಿಲ್ಲ ಅವ್ರಿಗೆ ಹಿಂಗೆ ಹಾಕಂತ ತಕ್ಷಣ ಮುಗಿದೈತೆ ಕತೆ. ಸೊ ಆ ಲೆವೆಲ್ ಕತೆ ಬರೀತಾರೆ. ಫ್ಲೈಟಲ್ಲಿ ಕೂತ್ಕೊಂಡಿದ್ದೀನಿ ಅಣ್ಣ ಈ ಸಾಂಗ್ ಹಿಂಗಂದ್ರೆ ಹೆಂಗೆ ಅಂತ ಮಂಜಣ್ಣ ಸ್ವಲ್ಪ ಇರೋ ಹಿಂಗೆ ಹಾಕ್ಬಿಡಿ ಹಿಂಗಂದ್ರು ಸಾಂಗ್ ಬಂತು. ನಿಂಗೆ ಇದು ಬೇಕಿತ್ತ ಮಗನೇ ಸಾಂಗ್ ಕೇಳಿಸ್ತಾ ಇದ್ ನನಗೀಗ. ಅದೆಲ್ಲ ಅರ್ಧ ಕಟ್ ಮಾಡ್ಬಿಡ್ರಪ್ಪ ದಯವಿಟ್ಟು.
ಅವ್ರು ಹೇಳ್ತಾ ಇರೋದು ಅಡಿಕೆ ಗೊತ್ತಾ, ಅಡಿಕೆ ನೀವು ಇನ್ನೇನೋ ಅನ್ಕೊಂಬಿಟ್ಟಾರ ಆಮೇಲೆ. ಆಕ್ಚುಲಿ ಹೊಸ ರಾಜಕಾರಣಿ ನಾನು, ಹೇಗೆ ಸ್ಪೀಚ್ ಮಾಡ್ಬೇಕಂತ ಕಲ್ಸ್ಕೊಟ್ಟಿದ್ದು ನನ್ನ ಗುರುಗಳು. ಆನೆಸ್ಟ್ಲಿ ಎಂಥ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಕಂಟೆಂಟ್ ಕೊಡೋದು ನಮ್ಮ ನಗಣ. ಆ ಪ್ರೀತಿ ಹಂಗೆ ಇರಲಿ. ಸಿನಿಮಾ ಇಂಡಸ್ಟ್ರಿನ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಉಳಿಸ್ಕೊಂತೀವಿ ಅಂತ ಪ್ರಾಮಿಸ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಂಜಣ್ಣ ಪ್ರೀತಿಯಿಂದ ಎಲ್ಲ ಹೇಳಿಬಿಟ್ರು, ಸಂತೋಷ. ಏನು ಮಾತಾಡೋಕ್ಕೇನಿಲ್ಲ, ಎಲ್ಲ ತುಂಬ ಸುನೀಲಾಗಲಿ. ಎಲ್ಲರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತದೇ ಒಂದು ಶೀಲ್ಡ್ ತಗೊಳ್ಳೋದು ಅಂತಂದರೆ ಅದು ಒಂದು ಖುಷಿ ಇತ್ತು. ಭಾಳ ಹಿಂದೆ ಇದ್ದ ಖುಷಿಗಳು ಅನೇಕ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಇವತ್ತು 25 ದಿವಸದ ಒಂದು ಶೀಲ್ಡ್ ತಗೊಳ್ಳೋದು ಅಂದರೆ ಅದು ಮುಂದಿನ ಜನ್ರೇಷನ್ಗೆ ಇಂಥ ಖುಷಿಗಳು ಉಳಿಬೇಕು ಅಂತಂದರೆ ಸಿನಿಮಾಗಳು ಉಳಿಬೇಕು, ಸಿನಿಮಾಗಳು ನಿರ್ಮಾಪಕರು ಉಳಿಬೇಕು, ಕಲಾವಿದರುಗಳಿಗೆ ಬೆಂತಟ್ಟು ಅಂಥದ್ದು ಜನ ಜಾಸ್ತಿ ಆಗಬೇಕು. ಕನ್ನಡ ಸಿನಿಮಾದ ಪರಿಸ್ಥಿತಿ ಇವತ್ತು ಎಲ್ರಿಗೂ ಗೊತ್ತಿರೋವಂಥದ್ದೇ. ಆದರೆ ಇನ್ನಾದರೂ ನಾವು ಇನ್ನಷ್ಟು ಚೇತರಿಸ್ಕೋಬೇಕು. ನಾವು ದೊಡ್ಡ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾಗಳು ದೊಡ್ಡ ಲೆಕ್ಕದಲ್ಲಿದೆ. ಆದರೆ ನಮ್ಮ ನೆಲದ ಕಥೆಯ ಸಿನಿಮಾಗಳು, ಹಿಂದೆಯಿಂದ ನಾವು ಮಾಡ್ತಿದ್ದಂಥ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾಗಳು, ಈ ಸಿನಿಮಾಗಳನ್ನು ಕೂಡ ಜನ ಕೈ ಹಿಡಿದು ಎತ್ತಬೇಕಾಗಿದೆ. ಅದಕ್ಕೊಂದು ನಿದರ್ಶನ ಇವತ್ತು ಹಯಗ್ರೀವ. ನನಗೆ ರಘು ಅವರು ಕತೆ ಹೇಳಿದಾಗ ಅದೇನು ತಲೆ ತೆಗೆದು ತುಂಬ ಟಿಪಿಕಲ್ ಆಗಿತ್ತು ಕತೆ. ಆದರೆ ಇದನ್ನು ಸಿನಿಮಾ ಮಾಡ್ತಿದ್ದಾರೆ. ಯಾರು ಪ್ರೊಡ್ಯೂಸರ್ ಅಂದರೆ ಮಂಜಣ್ಣ. ಅರೆ ಮಂಜಣ್ಣ ಇಂಥದ್ದೇ ಯೋಚನೆ ಮಾಡೋದು. ನಿಮಗೆ ಮುಂದಿನ ಸಿನಿಮಾನು ಇನ್ನೊಂದು ದೊಡ್ಡ ಸರ್ಪ್ರೈಸಿಂಗ್ ಸಿನಿಮಾ ಆಗುತ್ತೆ. ಹಯಗ್ರೀವ ಹೇಗೆ ನಿಮ್ಗೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇತ್ತೋ, ಮುಂದಿನ ಸಿನಿಮಾ ಕೂಡ ಆ ಥರದ ಸಿನಿಮಾ ಆಗುತ್ತೆ. ಒಳ್ಳೆಯದಾಗಲಿ ಮಂಜಣ್ಣನಿಗೆ. ಅವರು ರಾಜಕೀಯವಾಗಿ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೀತಾ ಇರಲಿ. ಅದರ ಜೊತೆಗೆ ಕನ್ನಡ ಸಿನಿಮಾಗಳನ್ನು ಇನ್ನಷ್ಟು ನಿರ್ಮಾಣ ಮಾಡ್ತಾನೆ ಇರಲಿ ಸದಾ ಅಂತ ಆಶಿಸ್ತೀನಿ. ಅವರು ಹಿಂದೆ ಮಾಡಿದ 2 ಸಿನಿಮಾಗಳು, ಆ 2 ಸಿನಿಮಾದಲ್ಲೂ ಹಾಡು ಬರ್ದಿದೆ. ಇದು 3ನೇ ಸಿನಿಮಾ, ಇದರಲ್ಲೂ ಹಾಡು ಬರ್ದೇನೆ. 4ನೇ ಸಿನಿಮಾಲ್ಲೂ ಬರೆದಿದ್ದೀನಿ, ಬರೀತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಹಾಗೆ ಇರಲಿ. ಮತ್ತು ಧನ್ವೀರ್ ಸಂಜನಾ ಕಾಂಬಿನೇಷನ್ನು ಹಿಂದಿನ ಸಿನಿಮಾದಲ್ಲಿ ಒಂದು ಹಾಡು ಭಾಳ ಪಾಪ್ಯುಲರ್ ಆಗಿತ್ತು. ನಾನು ಧನ್ವೀರ್ ಬೆಳವಣಿಗೆ ನೋಡ್ತಾನೆ ಬರ್ತಾ ಇದ್ದೀನಿ. ಸಿನಿಮಾಯಿಂದ ಸಿನಿಮಾಗೆ ಕಲಾವಿದ ಮಾಗ್ತಾನೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ಈ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ ಧನ್ವೀರ್ ಅಂಡ್ ಸಂಜನಾಗೂ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದೀರಿ. ಒಳ್ಳೆಯದಾಗಲಿ. ಎಲ್ಲ ಟೆಕ್ನಿಷಿಯನ್ಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇದು 25ನೇ ದಿವಸದ ಏನು ಶೀಲ್ಡ್ ತೊಗೊಂಡಿದ್ವಿ, ಮುಂದಿನ ದಿನಗಳಲ್ಲಿ ಮಿನಿಮಮ್ 100 ದಿವಸದ ಶೀಲ್ಡ್ ತಗೊಳ್ಳೋಂತಾಗಲಿ ಕನ್ನಡಕ್ಕೆ ಅಂತ ಆಶಿಸ್ತಾ, ನಿಮ್ಮೆಲ್ಲರ ಪ್ರೀತಿ ಇರಲಿ. ನಮಸ್ಕಾರ.